ಜಯ ಶ್ರೀಮನ್ನಾರಾಯಣ. ನಾವಿವತ್ತು ಅಶ್ವಿನಿ ನಕ್ಷತ್ರದ ಬಗ್ಗೆ ತಿಳ್ಕೊಳ್ಳೋಣ. ಅಶ್ವಿನಿ ನಕ್ಷತ್ರ ಅಂತಂದ್ರೇ ಅಶ್ವದ ಮುಖವನ್ನು ತಾಳಿರುವಂಥವರು. ಇಬ್ಬರು ಇರ್ತಾರೆ ಅಶ್ವಿನಿ ಕುಮಾರರು ಅಂತ ಹೇಳ್ತಾರೆ. ನಮಗೆ ಮೈಥಾಲಿಕಲ್ ಸ್ಟೋರಿ ಪ್ರಕಾರ ಆದರೆ ಸೂರ್ಯನ ಭಗವಾನನ ಒಂದು ಧರ್ಮಪತ್ನಿ ಆದಂತಹ ಸಂಧ್ಯಾದೇವಿಗೆ ಜನವಾದಂತಹ ಇಬ್ಬರು ಅಶ್ವಿನಿ ಕುಮಾರರಿವರು. ಆ ಅಶ್ವಿನಿ ಕುಮಾರರಿಗೆ ಒಂದು ಕೆಲಸವನ್ನು ಕೊಡ್ತಾರೆ. ಏನದು ಕೆಲಸ ಅಂತಂದರೆ, ಬೆಳಗ್ಗೆ ಉಷಾ ಕಿರಣಗಳು ಏನಾಗುತ್ತೋ ಆ ಸೂರ್ಯ ಕಿರಣಗಳಿಂದ ಹಿಡಿದು ಸೂರ್ಯೋದಯದಿಂದ ಪ್ರಾರಂಭವಾಗಿ ಸೂರ್ಯಾಸ್ತಮಯದ ಸಮಯದವರೆಗೂ ಕೂಡ ಸೂರ್ಯ ಭಗವಾನನ ಬಂಗಾರದ ರಥದಲ್ಲಿ ಅವರನ್ನು ಕರ್ಕೊಂಬರುವಂತಹ ಕೆಲಸವೇ ಆ ಒಂದು ಅಶ್ವಿನಿ ಕುಮಾರರದ್ದು ಕೆಲಸ ಆಗಿರುತ್ತೆ. ಆದರೆ ಈ ಅಶ್ವಿನಿ ಕುಮಾರರಿಗೆ ವಿದ್ಯೆಯನ್ನು ಕಲಿಯೋದಕ್ಕೋಸ್ಕರ ಅಂತ ವೇದ ಪಾಠಶಾಲೆನೋ ಮತ್ತೊಂದು ಗುರುಕುಲನೋ ಅಂತ ಇರುತ್ತೆ. ಅದೇ ರೀತಿಯಾಗಿ ಅವರು ಇನ್ನೊಂದು ಮೈಥಾಲಿಕಲ್ ಸ್ಟೋರಿಗೆ ಹೋದರೆ ಅವರಿಬ್ಬರೂ ಕೂಡ ಮತ್ತೊಂದು ಕಡೆ ಹೋಗ್ತಾರೆ. ದಧೀಚಿ ಮಹಾಮುನಿಗಳ ಹತ್ರ ಹೋಗ್ತಾರೆ. ಆ ದಧೀಚಿ ಮಹಾಮುನಿಗಳ ಹತ್ರ 2 ವಿದ್ಯೆಗಳನ್ನು ಕಲಿತಾರೆ. ಆ 2 ವಿದ್ಯೆಗಳು ಏನು ವಿದ್ಯೆ ಅಂತಂದರೆ, ಒಂದು ಸೋಮವಿದ್ಯಾ ಅಂತ. ಸೋಮವಿದ್ಯೆ ಅಂತಂದರೆ ಅಮೃತ ಪಾನಿಗಳು ಮತ್ತು ಲಿಕರ್ಸ್ ಮತ್ತು ಈ ರೀತಿ ಒಂದು ವಿದ್ಯೆಯನ್ನು ಕಲಿಯುವಂಥದ್ದಾಗಿರ್ಬೋದು. ಮತ್ತು ಇನ್ನೊಂದು ವಿದ್ಯೆ ಬಂದು ಮೃತ ಸಂಜೀವನ ವಿದ್ಯೆ. ಈ 2 ವಿದ್ಯೆಯನ್ನು ಕೂಡ ಅವರು ಕಲಿಯುವಂಥ ದಧೀಚಿ ಮಹಾಮುನಿಗಳಿಂದ ಕಲಿತಾರೆ. ಅದು ಅದಕ್ಕಿಂತ ಮುಂಚೆ ಯಾರು ಕಲಿತಿದ್ರು ಅಂತಂದರೆ, ಶಿವನ ಒಂದು ಅನುಗ್ರಹದಿಂದ ಶುಕ್ರಾಚಾರ್ಯರು ಕಲಿತಿದ್ರು ಅದನ್ನು. ಆ ಶುಕ್ರಾಚಾರ್ಯರಿಂದ ದಧೀಚಿ ಮಹಾಮುನಿಗಳಿಂದ ಇವರು ಆ ವಿದ್ಯೆಯನ್ನು ಕಲಿತವಂತರಾದರು. ಈ 2 ವಿದ್ಯೆಗಳು ಕೂಡ ಇವರಿಗೆ ಬಂದಿದ್ದ ಕಾರಣ ಅಲ್ಲಿ ದೇವಲೋಕದಲ್ಲಿ ಯಾವುದೇ ಒಂದು ಔಷಧಗಳಾಗಿರ್ಬೋದು, ಯಾರಿಗೇ ಹುಷಾರಿಲ್ಲದಂತೆ ಇರೋಂಥದ್ದಾಗಿರ್ಬೋದು, ಆ ಎಲ್ಲದಕ್ಕೂ ಕೂಡ ಈ ಅಶ್ವಿನಿ ಕುಮಾರರು ಒಂದು ಡಾಕ್ಟ್ರಾಗಿ ಕೆಲಸ ಮಾಡ್ತಾಯಿದ್ರು. ಒಂದು ಕಡೆ ಇಲ್ಲಿ ಅಶ್ವವನ್ನು ಒಂದು ರಥವನ್ನು ಓಡಿಸ್ಕೊಂಡು ಹೋಗುವಂಥ ಕೆಲಸವನ್ನು ಕೂಡ ಇವರನ್ನು ಮಾಡ್ತಾಯಿದ್ರು. ಮತ್ತು ಇಲ್ಲಿ ಡಾಕ್ಟರಾಗಿ ಆಯುರ್ವೇದಿಕವಾಗಿ ಲಕ್ಷಣಗಳು ಕೂಡ ಇವರು ಮಾಡುವಂಥರಾಗಿದ್ದರು. ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂತಂದರೆ, ಅವರಿಗೆ ಎಷ್ಟು ಪವರ್ ಇದೆ ಅಂದರೆ, ನಮಗೆ ಕುದುರೆ ಒಂದು ಪವರ್ ಅನ್ನೋದು ಏನು ಅಂತಂದರೆ, ಕುದುರೆ ನಾವು ಎಷ್ಟು ಸ್ಪೀಡಾಗಿ ಹೋಗುತ್ತೆ ಅದನ್ನು ನಾವು ಈ ಒಂದು ಜನ್ರೇಷನ್ ತಕ್ಕಂಗೆ ನಾವು ತೊಗೋಬೇಕಾಗುತ್ತೆ. ಈಗಿನ ಜನ್ರೇಷನ್ಗೆ ಅಂತಂದರೆ ಸ್ಪೋರ್ಟ್ಸ್ ವೆಹಿಕಲ್ಸ್ ಓಡಿಸೋವಂಥದ್ದಾಗಿರ್ಬೋದು, ತುಂಬ ಹಾಸಾಗಿ ಓಡಿಸೋವಂಥದ್ದಾಗಿರ್ಬೋದು, ಇದೆಲ್ಲ ಕೂಡ ನಮಗೆ ಆ ಅಶ್ವಿನಿ ನಕ್ಷತ್ರದ ಒಂದು ಗುಣತತ್ವಗಳಾಗಿರುತ್ತೆ. ಅದೇ ರೀತಿಯಾಗಿ ನಮಗೆ ಮೃತ ಸಂಜೀವಿನಿ ಒಂದು ವಿದ್ಯೆ ಆಗಿರ್ಬೋದು, ಮತ್ತು ಅಮೃತ ಒಂದು ವಿದ್ಯೆ ಆಗಿರ್ಬೋದು, ಈ ವೈದ್ಯ ಲಕ್ಷಣಗಳೆಲ್ಲ ಕೂಡ ಅಶ್ವಿನಿ ನಕ್ಷತ್ರದವ್ರಿಗೆ ಇರುತ್ತೆ. ಒಂದು ಕೈಗುಣ ಅಂತ ಹೇಳ್ತೀವಿ. ಆ ಕೈಗುಣ ಲಕ್ಷಣಗಳೆಲ್ಲ ಕೂಡ ನಮಗೆ ಈ ಅಶ್ವಿನಿ ನಕ್ಷತ್ರದವ್ರಿಗೆ ಇರುತ್ತೆ. ಅದು ಹೇಗೆ ಅಂತಂದರೆ, ಆಗಿನ ಕಾಲದಲ್ಲಿ ಅವರು ಮೃತ ಸಂಜೀವನಿ ಅಂದರೆ, ನಮಗೆ ಯಾರಾದರೆ ಮರಣದಲ್ಲಿ ಇರ್ತಾರೋ ಆ ಮರಣದಿಂದ ಮತ್ತೆ ಅವ್ರನ್ನ ಬದುಕಿಸೋವಂಥ ಶಕ್ತಿ ಅವ್ರಿಗಿರ್ತಿತ್ತು. ಆದರೆ ಈಗಿನ ಕಾಲಕ್ಕೆ ತುಂಬ ವ್ಯತ್ಯಾಸ ಇದೆ. ಆದ್ದರಿಂದ ಆಗಿರೋ ಶಕ್ತಿಗೆ ಆ ಒಂದು ಶಕ್ತಿ ಅಲ್ಲಿ ಕೆಲಸ ಮಾಡ್ತಿತ್ತು. ಆದರೆ ಈಗಿನ ಒಂದು ನಾವು ಕಲಿಯುಗಕ್ಕೆ ನಾವು ಅಪ್ಲೈ ಮಾಡಿಕೊಂಡಾಗ ಇದರಲ್ಲಿ ನಮಗೆ ಎಷ್ಟರ ಮಟ್ಟಿಗೆ ಅವರಿಗೆ ವೈದ್ಯವನ್ನು ಕೊಡ್ಬೋದು. ಅದರಲ್ಲಿ ನಮಗೆ ಸರ್ಜನ್ಸ್ ಆಗಿರ್ಬೋದು. ಸೊ ನಮಗೆ ಅದರಲ್ಲಿ ತುಂಬ ಕಿವಿ ಸಂಬಂಧಪಟ್ಟಂತಹ ಸರ್ಜನ್ಸ್ ಆಗಿರ್ಬೋದು, ಕಣ್ಣಿಗೆ ಸಂಬಂಧಪಟ್ಟ ಸರ್ಜನ್ಸ್ ಆಗಿರ್ಬೋದು, ಕಾಲಿಗೆ ಸಂಬಂಧಪಟ್ಟ ಸರ್ಜನ್ಸ್ ಆಗಿರ್ಬೋದು. ಈ ರೀತಿ ಎಲ್ಲದಕ್ಕೂ ಕೂಡ ಕೇತು ನಕ್ಷತ್ರ ಅಂದರೆ ಅಶ್ವಿನಿ ನಕ್ಷತ್ರ ಅಧಿಪತಿ ಬಂದು ಕೇತು ಗ್ರಹ ಆಗಿರುತ್ತೆ. ಸೊ ಆ ಅಶ್ವಿನಿ ಕುಮಾರರು ಇಷ್ಟೆಲ್ಲ ವಿದ್ಯೆಗಳನ್ನು ಅವರು ಕಲಿತಿದ್ರು. ಇದೇ ರೀತಿ ಶಾಸ್ತ್ರ ಪಂಡಿತರು ಕೂಡ ಆಗಿದ್ರು ಅವರು. ಈ ಶಾಸ್ತ್ರ ಪಂಡಿತರ ಆಗಿದ್ದಾರೆ ಅನ್ನೋ ಒಂದು ಕಾರಣ ಮೈಥಾಲಜಿಕಲ್ ಸ್ಟೋರಿನ ತಗೊಳ್ಳೋದಾದರೆ, ಮಹಾಭಾರತದಲ್ಲಿ ಪಾಂಡು ಮಹಾರಾಜಿಗೆ 2 ಧರ್ಮಪತ್ನಿಯರು, ಮಾದ್ರಿ ಮತ್ತು ಕುಂತಿ. ಮಾದ್ರಿಗೆ ಹುಟ್ಟಿದಂತಹ ನಕುಲ ಸಹದೇವಗಳು ಇಬ್ಬರು ಕೂಡ ಒಳ್ಳೆ ಶಾಸ್ತ್ರ ಪಂಡಿತರಾಗಿರ್ತಾರೆ. ಅವರು ಒಂದು ಅಶ್ವಿನಿ ಕುಮಾರರ ಒಂದು ಅನುಗ್ರಹದಿಂದ ಹುಟ್ಟಿದಂತಹ ನಕುಲ ಸಹದೇವಗಳು. ಆ ನಕುಲ ಸಹದೇವಗಳು ಇಬ್ಬರ ಹತ್ರ ಕೂಡ ದುರ್ಯೋಧನ ಬಂದು ಒಂದು ಮುಹೂರ್ತವನ್ನು ಇಡಬೇಕು ಅಂತ ಕೇಳ್ತಾನೆ. ಅದು ನಮ್ಮ ಯುದ್ಧದಲ್ಲಿ ನಾನು ಜಯನಾಗಬೇಕು, ಅದಕ್ಕೆ ನನಗೊಂದು ಒಳ್ಳೆಯ ಮುಹೂರ್ತ ಬೇಕು ಅಂತೇಳಿ ಇಟ್ಟಾಗ ಅದರಲ್ಲಿ ನಕುಲ ಸಹದೇವಗಳು ಒಂದು ಮುಹೂರ್ತವನ್ನು ಇಡ್ತಾರೆ.
ಆ ಮುಹೂರ್ತ ಯಾವುದು ಅಂತಂದರೆ ಅಭಿಜಿತ್ ಮುಹೂರ್ತ ಆಗಿರುತ್ತೆ. ಅಂದರೆ ಸೂರ್ಯೋದಯದಿಂದ ಬರುವಂತಹ 4ನೇ ಲಗ್ನವೇ ಅಭಿಜಿತ್ ಲಗ್ನ ಆಗಿರುತ್ತೆ. ಅದು ಮಧ್ಯಾಹ್ನ ಕಾಲದಲ್ಲಿ ನಮಗೆ ಬರುವಂತಹ ಲಗ್ನ ಆಗಿರುತ್ತೆ. ಸೊ ಈ ಲಗ್ನ ಮುಹೂರ್ತವನ್ನು ಹಿಡ್ತಾರೆ. ಆದರೆ ಅಭಿಜಿತ್ ನಮಗೆ 27 ನಕ್ಷತ್ರಗಳಲ್ಲಿ ಇನ್ನೊಂದು ನಕ್ಷತ್ರ ಇರುತ್ತೆ, 28 ನಕ್ಷತ್ರಗಳಾಗಿರುತ್ತೆ. ಆದರೆ 28 ನಕ್ಷತ್ರದಲ್ಲಿ ಆ ಅಭಿಜಿತ್ ನಕ್ಷತ್ರ ಎಲ್ಲಿ ಬರುತ್ತೆ ಅಂತಂದರೆ ನಮಗೆ ಉತ್ತರಾಷಾಢ ನಕ್ಷತ್ರದ ಶ್ರವಣ ನಕ್ಷತ್ರ ಮಧ್ಯದ ಭಾಗದಲ್ಲಿ ಒಂದು 17-10 ಡಿಗ್ರಿ ಆ ಮಧ್ಯ ಇದರಲ್ಲಿ ಬರುವಂತಹ ನಕ್ಷತ್ರ ಆಗಿರುತ್ತದು. ಆದರೆ ಆ ನಕ್ಷತ್ರ ಏಕೆ ನಮಗೆ ಈ ದಿವಸ ಇಲ್ಲ ಅಂತಂದರೆ ಮಹಾಭಾರತದಲ್ಲಿ ಈ ಅಭಿಜಿತ್ ಮುಹೂರ್ತವನ್ನು ಇವರು ಇಟ್ಟಿದ್ದ ಕಾರಣ ಒಂದಾದರೆ ಆ ಲಗ್ನ ತುಂಬ ಪವರ್ಫುಲ್ ಆದಂತಹ ಲಗ್ನ ಅದು. ಆ ಲಗ್ನದಲ್ಲಿ ಯಾವ ಒಂದು ಕೆಲಸ ಏನೇ ಮಾಡಿದ್ರು ಕೂಡ ಶುಭಕರವಾಗಿರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಈ ರೀತಿ ಇರಬೇಕಾದಾಗ ಕೃಷ್ಣ ಬಂದು ಆ ಯುದ್ಧದ ಸಮಯದಲ್ಲಿ ಒಂದು ಮಾಯಾಜಾಲದಿಂದ ಆ ಸಮಯವನ್ನು ಕತ್ತಲಾಗಿ ಮಾಡಿ ಆ ಒಂದು ಮುಹೂರ್ತವನ್ನೇ ಬದಲಾಯಿಸಿಬಿಡ್ತಾನೆ. ಆ ಮುಹೂರ್ತವು ಕೂಡ ಕಳೆದೋಗ್ಬಿಡುತ್ತೆ. ದುರ್ಯೋಧನ ಕೂಡ ಅದನ್ನು ಮರೆತು ಹೋಗ್ತಾನೆ. ಸೊ ಆದ ಕಾರಣ ಆ ಸಮಯಕ್ಕೆ ಕೃಷ್ಣನ ಒಂದು ಮಾಯಾಜಾಲದಿಂದನೇ ಇವತ್ತು ದಿವಸ ನಮಗೆ ಆ ಅಭಿಜಿತ್ ನಕ್ಷತ್ರ ಅನ್ನೋದು ಇಲ್ಲದೇ ಇರ್ಬೋದು ಅಂತ ನಾನು ಕೂಡ ಅದನ್ನು ಅಂದ್ಕೊಂಡಿದ್ದೀನಿ. ಸೊ ಈ ರೀತಿ ನಮಗೆ ಶಾಸ್ತ್ರ ಪಂಡಿತರು ಅಂತ ಅಷ್ಟು ಅಂದರೆ ಕೃಷ್ಣನು ಕೂಡ ಅದಕ್ಕೆ ಮುಂದೆ ಒಂದು ಹೆಜ್ಜೆ ಹಾಕಿ ಅದನ್ನು ತಡೆದಿದ್ದಾನೆ ಅಂತಂದರೆ ಎಷ್ಟು ಶಾಸ್ತ್ರ ಪಾಂಡಿತ್ಯವನ್ನು ಅವರು ಕಲ್ತಿದ್ದಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗಿರುತ್ತೆ. ನಕುಲ ಸಹದೇವಗಳು ಕೂಡ ಈ ರೀತಿ ಅಶ್ವಿನಿ ಕುಮಾರರು ಈ ಅಶ್ವಿನಿ ನಕ್ಷತ್ರಕ್ಕೆ ಆಧಿಪತ್ಯ ಒಂದು ಇದಿರುತ್ತೆ. ಮತ್ತು ಅಶ್ವಿನಿ ನಕ್ಷತ್ರ ಅಧಿಪತಿ ಬಂದು ಕೇತು ಗ್ರಹ ಆಗಿರುತ್ತೆ. ಮತ್ತು ಈ ಕೇತು ಗ್ರಹದ ಈ ಅಶ್ವಿನಿ ನಕ್ಷತ್ರದ ಒಂದು ಲಕ್ಷಣಗಳು ಏನು ಅಂತಂತಂದರೆ ವೈದ್ಯ ಶಾಸ್ತ್ರ ಮತ್ತು ಒಳ್ಳೆ ಹಾರ್ಸ್ ಪವರ್ ಮತ್ತು ತುಂಬ ವೆಹಿಕಲ್ಸ್ನ ಓಡಿಸೋವಂಥದ್ದು, ಈ ರೀತಿ ಲಕ್ಷಣಗಳು, ವೇಗವಾಗಿ ಏನಾದರೂ ಮಾಡಬೇಕು ಅನ್ನೋವಂಥ ಲಕ್ಷಣಗಳಾಗಿರ್ಬೋದು. ಇದೆಲ್ಲ ಕೂಡ ಅಶ್ವಿನಿ ನಕ್ಷತ್ರಕ್ಕೆ ಇರುವಂತಹ ಲಕ್ಷಣಗಳಾಗಿರುತ್ತೆ. ನಿಮಗೆ ತುಂಬ ಎಕ್ಸಾಂಪಲ್ಸ್ ಹೇಳಬೇಕು ಅಂತಂದರೆ ಒಂದು ನಮ್ಮ ಲಗ್ನಕ್ಕೆ ಎರಡನೇ ಸ್ಥಾನದಲ್ಲಿ ಅಶ್ವಿನಿ ನಕ್ಷತ್ರಕ್ಕೆ ಗುರು ಏನಾದರೂ ಇದಾಗಿದ್ದರೆ ತುಂಬ ಬೇಗ ಹಣವನ್ನು ಸಂಪಾದನೆ ಮಾಡಬೇಕು ಅನ್ನೋವಂಥ ಕನೆಕ್ಟಿವಿಟಿ, ಅಂದರೆ ನ್ಯಾಯವಾಗಿ ಸಂಪಾದನೆ ಮಾಡಬೇಕು ಅನ್ನೋದು ಗುರು ಸಂಚಾರದ ಮೇಲೆ ಗುರು ಅಶ್ವಿನಿ ನಕ್ಷತ್ರ ಮೇಲೆ ಇದ್ದರೆ ನ್ಯಾಯವಾಗಿ ಸಂಪಾದನೆ ಮಾಡುವಂಥದ್ದು ಆಗಿರುತ್ತೆ. ಅದೇ ಶುಕ್ರನ ಸಂಪಾದನೆ ತುಂಬ ಸಂಪಾದನೆ ಮಾಡಬೇಕು ಅನ್ನೋವಂಥ ಆಲೋಚನೆ, ಬೇಗ ಸಂಪಾದನೆ ಮಾಡಬೇಕು ಅನ್ನೋಂಥ ಆಲೋಚನೆ ಇರುತ್ತೆ. ಈ ರೀತಿ ಆ ನಕ್ಷತ್ರದ ಮೇಲೆ ಯಾವ ಗ್ರಹ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಅಪನ್ ಆಗಿರುತ್ತೆ. ಅದೇ ಅಗ್ರೆಸಿವ್ನೆಸ್ ಆಗಿ ಸಂಪಾದನೆ ಮಾಡುವಂಥದ್ದಾಗಿರ್ಬೋದು. ಇವೆಲ್ಲ ಕೂಡ ಸಂಪಾದನೆ ಅಂತಲ್ಲ, ಅವರ ತತ್ವಗಳು ಕೂಡ. ಇವಾಗ ಪಂಚಮ ಸ್ಥಾನಕ್ಕೆ ಇವಾಗ ಧನುರ್ಲಗ್ನ ಆಗಿ ಪಂಚಮದಲ್ಲಿ ಅಶ್ವಿನಿ ನಕ್ಷತ್ರ ಇದ್ದು ಆ ನಕ್ಷತ್ರಕ್ಕೆ ಅಲ್ಲಿ ಕುಜಗ್ರಹ ಅಶ್ವಿನಿ ನಕ್ಷತ್ರದಲ್ಲಿ ಇದ್ದಾನೆ ಅಂತಂದರೆ ಅದು ತುಂಬ ಅಗ್ರೆಸಿವ್ ಆಗಿ ಅವರು ಇಷ್ಟಪಡೋ ತತ್ವ ಆಗಿರ್ಬೋದು. ಮತ್ತು ಇವೆಲ್ಲ ಕೂಡ ಕನೆಕ್ಟ್ ಆಗ್ತಾ ಇರುತ್ತೆ. ಈ ರೀತಿ ಆ ದಶಮ ಭಾವಕ್ಕೆ ಕನೆಕ್ಟಿವಿಟಿ ಅಶ್ವಿನಿ ನಕ್ಷತ್ರ ಇದ್ದಾಗ ಅವರು ವೈದ್ಯವನ್ನು ಯಾವ ರೀತಿ ಮಾಡ್ಬೋದು, ಆ ಒಂದು ವೃತ್ತಿ ಅನ್ನೋಂಥದ್ದು ಅವ್ನು ಬೇಗ ಅವನ ಕೆಲಸವನ್ನು ಬೇಗ ಪೂರ್ತಿ ಮಾಡುವಂಥದ್ದಾಗಿರ್ಬೋದು. ಇವಾಗ ಎಕ್ಸಾಂಪಲು ಗುರುಗ್ರಹ ಅಶ್ವಿನಿ ನಕ್ಷತ್ರದ ಮೇಲೆ ದಶಮ ಭಾವಕ್ಕೆ ಸಂಬಂಧ ಇದೆ ಅಂತ ಇಟ್ಕೊಳ್ಳಿ. ಅವ್ರ ವೃತ್ತಿ ಟೀಚಿಂಗ್ ಫೀಲ್ಡ್ ಅಂದ್ಕೊಳ್ಳಿ. ಅವ್ರು ಟೀಚಿಂಗ್ ಫೀಲ್ಡಲ್ಲಿ ಇದ್ದಾರೆ ಅಂತಂದರೆ ಅವ್ರು ಬೇಗ ಅವ್ರ ಕೆಲಸವನ್ನು ಮಾಡಬೇಕು, ಬೇಗ ಆಗಿ ಅವ್ರಿಗೆ ವಿದ್ಯೆನೆಲ್ಲ ಚೆನ್ನಾಗಿ ಕಲಿಸ್ಕೊಡ್ಬೇಕು ಅನ್ನೋ ತತ್ವವೆಲ್ಲ ಕೂಡ ಆ ಒಂದು ಅಶ್ವಿನಿ ನಕ್ಷತ್ರಕ್ಕೆ ಇರುವಂಥದ್ದು. ಅಂದರೆ ಬೇಗ ಕೆಲಸವನ್ನು ಮಾಡುವಂಥದ್ದು ಏನಾದರೂ ಒಂದು ಇರುತ್ತೆ ಅಂದರೆ ಅದು ಅಶ್ವಿನಿ ನಕ್ಷತ್ರ ಆಗಿರುತ್ತೆ. ಇದು ತುಂಬ ಒಳ್ಳೆಯ ನಕ್ಷತ್ರ ಆಗಿರುತ್ತೆ. ಈ ಅಶ್ವಿನಿ ನಕ್ಷತ್ರದ ಬಗ್ಗೆ ನಿಮ್ಗೆ ಎಲ್ಲಿವರೆಗೂ ಅರ್ಥ ಆಗಿದೆಯೋ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಿಮ್ಗೇನಾದರೂ ಡೌಟ್ಸ್ ಅನ್ನೋದೇನಾದರೂ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ನಮಗೆ ಟೆಕ್ಸ್ಟ್ ಮಾಡಿ ಕ್ವಶನ್ನ ಕೇಳ್ಬೋದು. ಅದಕ್ಕೆ ನಾನು ಆನ್ಸರ್ ಮಾಡೋದಕ್ಕೆ ನಾನು ರೆಡಿ ಇರ್ತೀನಿ. ಜಯ ಶ್ರೀಮನ್ನಾರಾಯಣ.